ನಮ್ಮ ಸಮಾಜದ ಮುಖಂಡರು ಮಾಜಿ ಸಚಿವರಾದಂತ ಹನುಮಂತಣ್ಣ ಹಲ್ಕೋಡ್ ಅವರು ಇವತ್ತಿನ ಚಳವಳಿಯ ವಿಷಯವನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಈ ಲಜ್ಜೆಗೆಟ್ಟ ಸರ್ಕಾರ, ಈ ನಾಚಿಗೆಟ್ಟ ಸಮಾಜ ಕಲ್ಯಾಣ ಮಂತ್ರಿ ಈ ಪೊಲೀಸರಿಗೆ ಇಟ್ಟು ನಮ್ ಜನನ ತಡಿತಾ ಇದ್ದಾರಲ್ಲೇ. ಚಳವಳಿಗೆ ಬರೋರ್ನ ಪೊಲೀಸ್ನವರು ತಡಿತಾ ಇದ್ದಾರೆ. ಯಾವತ್ತು ನೀವೇ ಅಧಿಕಾರದಾಗ ಇರಲ್ಲ. ಇಷ್ಟು ಬಿಸಿಲಲ್ಲಿ ಪರಿಶಿಷ್ಟ ಜಾತಿ ಊಟ ಇರಲಾರ್ದೆ ಅತ್ಯಾಚಾರಕ್ಕೊಳಗಾಗಿ ಕೊಲೆಗೆ ಒಳಗಾಗ್ತಕ್ಕಂಥ ಈ ಸಮುದಾಯಕ್ಕೆ ಯಾವ ಮುಖ ಇಟ್ಟುಕೊಂಡು ನೀವು ಗೃಹ ಮಂತ್ರಿ ಆಗಿದ್ದೀರಿ? ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಂತ ತೀರ್ಪನ್ನ ಧಿಕ್ಕರಿಸಿದ್ರಿ. ನೀವೇ ಮಾಡಿದಂತ 6% ಧಿಕ್ಕರಿಸಿದ್ರಿ. ಪರಮೇಶ್ವರ್ ಸಾಹೇಬ್ರೆ, ಪ್ರಣಾಳಿಕೆ ತಯಾರು ಮಾಡುವಲ್ಲಿ ನೀವೇ ಪ್ರಮುಖರಿದ್ರಿ. ಆ ಪ್ರಣಾಳಿಕೆ ಎಲ್ಲಿ ಹೋಯ್ತು? ಇವತ್ತು ಜನ ಆಕ್ರೋಶಕ್ಕೆ ಮತ್ತು ನಾವು ಸಾರ್ವಜನಿಕ ತೊಂದರೆ ಕೊಡಕ್ ನಮ್ಗೆ ಇಷ್ಟ ಇಲ್ಲ. ಈ ಮಾದಿಗ ಸಮಾಜ ಸಾರ್ವಜನಿಕ ತೊಂದರೆ ಕೊಡಕ್ ಇಷ್ಟ ಇಲ್ಲ. ನಮ್ಮ ನೋವನ್ನ ಅರ್ಥ ಮಾಡ್ಕೊಳ್ರಿ. ಇವತ್ತು 56,432 ಹುದ್ದೆಗಳನ್ನ ಭರ್ತಿ ಮಾಡ್ಲಿಕ್ಕೆ ಮಾದಿಗ ಸಮಾಜದ ಯಾವುದೇ ಆಕ್ಷೇಪಣೆ ಇಲ್ಲ. ಆ ನಿರುದ್ಯೋಗಿಗಳಿಗೆ ಆದಷ್ಟು ಬೇಗ ಉದ್ಯೋಗ ಸಿಗಲಿ. ಬೇಡಿಕೆ ಏನಿದೆ ಅಂದ್ರೆ, ಇವತ್ತು 17% ಇದ್ದಿದ್ದು 15% ತಂದಿದ್ದೀರಿ, ಅದಕ್ಕೂ ನಾವು ಒಪ್ಪಿದೀವಿ. 7% ಇದ್ದು ಪರಿಶಿಷ್ಟ ಜಾತಿ 3% ಇದ್ದಿದ್ದು ಮಾಡಿದ್ರಿ, ಅದಕ್ಕೂ ಒಪ್ಪಿದೀವಿ. ಆ ಪ್ರಕಾರ ರೋಸ್ಟರ್ ಬಿಂದು ಮಾಡಿ ಕೂಡಲೇ ಆದೇಶ ಮಾಡ್ರಿ. ಆ 56,432 ಹುದ್ದೆಗಳನ್ನು ತುಂಬ್ರಿ. ಅಲ್ಲಿ ನಿರುದ್ಯೋಗ ಇದಾರೆ ಜನರಲ್ ನಲ್ಲಿ, ಅವ್ರ ಪಾಲ್ ಅವ್ರು ಕೊಡ್ರಿ. ಈ ಬಂದಂತ ನಮ್ ಪಾಲ್ ನಮ್ಗೆ ಕೊಡ್ರಿ ಅಂದ್ರೆ ಇವ್ರು ಎಷ್ಟು ತಾರತಮ್ಯ ಮಾಡ್ತಾ ಇದ್ದಾರೆ ಪರಮೇಶ್ವರ್ ಸಾಹೇಬರು ಮತ್ತು ಮಾದೇವಪ್ಪನವರು. ಮುಖ್ಯಮಂತ್ರಿ ಅದಕ್ಕೆ ದಂಗಾಗಿ ಹೋಗಿದ್ದಾರೆ. ಅವ್ರಿಗೆ ತಲೆನೇ ಓಡ್ತಾ ಇಲ್ಲ. ಒಬ್ಬ ಪ್ರಜ್ಞಾವಂತ ಮುಖ್ಯಮಂತ್ರಿ, ಎಲ್ಲಾ ಸಮಸ್ಯೆ ಎದುರಿಸ್ತಕ್ಕಂತ ಎದೆಗೊಟ್ಟು ನಿಲ್ತಕ್ಕಂತ ಒಬ್ಬ ಮುಖ್ಯಮಂತ್ರಿ ಹೆಂಗಾಗಿದ್ದಾನಂದ್ರೆ, ಮಾದೇವಪ್ಪನವರ ಕೈಯಾಗ ಸಿಕ್ಕು, ಪರಮೇಶ್ವರ್ ಅವರ ಕೈಯಾಗ ಸಿಕ್ಕು, ಪ್ರಿಯಾಂಕಾ ಖರ್ಗೆ ಅವ್ರ ಕೈಯಾಗ ಸಿಕ್ಕು, ಆ ತಲೆನೇ ಓಡ್ತಾ ಇಲ್ಲ ಅವ್ರಿಗೆ. ಮುಖ್ಯಮಂತ್ರಿಗಳೇ, ನೀವು ಈಗ ದೇವರಾಜ್ ಅರಸು ನಂತರ ಅಂತ ಹೇಳ್ತಾ ಇದ್ದೀರಿ. ದೇವರಾಜ್ ಅರಸು ಇಂತ ಕೆಲಸ ಮಾಡಿಲ್ಲ. ದೇವರಾಜ್ ಅರಸು ಶೆಡ್ ಹೊಡೆದು ಹಿಂದುಳಿದ ವರ್ಗಕ್ಕೆ ಮೀಸಲಾತಿ ಕೊಟ್ಟು ಇವತ್ತು ಅವರು ಅಜರಾಮರ ಆಗಿದ್ದಾರೆ. ಯಾಕೆ ನೀವು ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ದೀರಿ? ಸಾರ್ವಜನಿಕರು ಇದು ನೋಡಿ, ನಮ್ಗೆ ಇಷ್ಟ ಇಲ್ಲ. ಈ ರಸ್ತೆ ತಡೆ ಮಾಡೋದು, ಸಾರ್ವಜನಿಕ ತೊಂದರೆ ಮಾಡೋದು ನಮ್ಗೆ ಖಂಡಿತ ಸುತ್ತ ನಮ್ ಇಷ್ಟ ಇಲ್ಲ. ನಮ್ ಜೀವನದಾಗ ಇದು ಯಾವ ತರ ಸಾರ್ವಜನಿಕರು ತೊಂದರೆ ಕೊಟ್ಟವ್ರ ಅಲ್ಲ ನಾವು. ನೀವು ಗೃಹ ಮಂತ್ರಿ, ಗೃಹ ಇಲಾಖೆ ಕೈಯಾಗ ಇಟ್ಕೊಂಡು ಈ ಪೊಲೀಸ್ನವ್ರಿಗೆ ಸತಾಯಿಸ್ತಿದ್ದೀರಿ, ನಮ್ ಜನಾಂಗನೂ ಸತಾಯಿಸ್ತಿದ್ದೀರಿ. ಇದ್ರ ಪರಿಣಾಮ ನೀವು ಊಟ ಮಾಡ್ತೀರಿ ಮುಂದ್ ಬರೋ ದಿವಸದಲ್ಲಿ.